ದೈವ ಆಗಿಬಿಡ್ತಾನೆ ಅವನು. ಯಾಕೆ ದೈವ ಆಗ್ತಾನೆ ಅಂದರೆ ಇಲ್ಲಿ ಒಂದನ್ನು ನಾವು ಗಮನಿಸ್ಕೊಳ್ಬೇಕು. ಇಡೀ ಬ್ಯಾಡ್ರೆಲ್ಲ ಅವನನ್ನು ಯಾಕೆ ಆರಾಧಿಸ್ತಾರೆ ಅಂದರೆ ಅವರ ತಾಯಿ ಬ್ಯಾಡ್ರ ವಂಶದವಳು. ಅವನು ಕೂಡ ಇವರು ವಿಶೇಷವಾಗಿ ಇಸ್ಲಾಮಿನ ಅಥವಾ ಮುಸಲ್ಮಾನರ ಒಂದು ಸೈನ್ಯವನ್ನು ಎದುರಿಸೋದ್ರಲ್ಲಿ ಭಾಳಷ್ಟು ಶ್ರಮವನ್ನು ವಹಿಸ್ತಾನೆ. ಯಾರೂ ಕೂಡ ಯುದ್ಧದಲ್ಲಿ ಹೆಂಗಸರನ್ನು ಅವಮಾನ ಮಾಡ್ತಾ ಇರಲಿಲ್ಲ. ಇವರು ಸೆರೆ ಸಿಕ್ಕಿದಂಥ ಹೆಂಗಸರನ್ನು ಗೌರವಯುತವಾಗಿ ಬಿಟ್ಬಿಡ್ತಾಯಿದ್ರು. ವಾಸ್ತವವಾಗಿ ಅವರ ಅಪ್ಪನ ಶಾಸನ ಸಿಗುತ್ತೆ, ಅವ್ರ ತಾತನ ಶಾಸನ ಸಿಗುತ್ತೆ. ಕುಮಾರಮ್ಮನ ಶಾಸನ ಸಿಗೋದಿಲ್ಲ. ಗರುಡ, ಬೇಳೆವಾಳಿ, ಜೋಳವಾಳಿ ಈ ಪದಗಳೆಲ್ಲ ಅದು ಒಂದೇ ಪದಗಳು, ಒಂದೇ ಅರ್ಥ ಕೊಡ್ತಕ್ಕಂಥದ್ದು. ಆದರೆ ಅನ್ನದ ಋಣವನ್ನು ತಿಂದವನು ಅನ್ನೋ ಅರ್ಥದಲ್ಲಿದೆ. ಆಳಿಂ ಮುನ್ನಿರುವಂ, ತನ್ನನ್ನು ಆಳ್ತಕ್ಕಂಥವನೇನಿದ್ದಾನೆ, ತನ್ನನ್ನು ಆಳ್ತಕ್ಕಂಥವನಿಗಿಂತ ಮೊದಲೋಗಿ ನಾನು ಅವನನ್ನು ಸಾಯಿಸಬೇಕು ಅಂತ. ಇವತ್ತು ಪ್ರಚಾರ ಮಾಡಬೇಕಾದ್ದು ಸಾಂಸ್ಕೃತಿಕ ಇತಿಹಾಸನೇ ಹೊರತು ರಾಜಕೀಯ ಇತಿಹಾಸ ಯಾವತ್ತೂ ಯಾರು ಬೇಕಾದ್ರೂ ಓದ್ಕೊಳ್ಬೋದು, ಯಾರು ಬೇಕಾದ್ರೂ ಬರೀಬೋದು.